ನಮಸ್ತೆ. ಚಂದನದ ವೀಕ್ಷಕ ಮಿತ್ರರಿಗೆಲ್ಲ ಇಂದಿನ ಬೆಳಗು ಕಾರ್ಯಕ್ರಮದ ಸಂಚಿಕೆಗೆ ಆದರದ ಸ್ವಾಗತ. ಕನ್ನಡಾಂಬೆಯು ತನ್ನ ಮಡಿಲಲ್ಲಿ ಹಾಕಿಕೊಂಡಿರುವ ಎಷ್ಟೋ ಕಲಾರತ್ನಗಳು ಎಲೆಮರೆಯ ಕಾಯಿಗಳಂತೆ ನಮ್ಮ ಭಾಷೆಯನ್ನು ಎಲ್ಲೆಡೆ ಪಸರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಮಾಜಕ್ಕಾಗಿ, ಕನ್ನಡ ನುಡಿ ಸಾಹಿತ್ಯಕ್ಕಾಗಿ ತಮ್ಮ ಪ್ರತಿಭೆಯನ್ನು ಮುಡಿಪಾಗಿಟ್ಟು ಸೇವೆಗೈದಿರುವ ಸಮಾಜ ಸೇವಕ ಸಂಘಟಕರಾದ ಎಸ್.ಕೆ. ಹೊಳೆಪ್ಪನವರು ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಗಳು. ಎಸ್.ಕೆ. ಹೊಳೆಪ್ಪನವರು ಮುಧೋಳ ತಾಲೂಕಿನ ಗುಲಜಂಬಗಿಯಲ್ಲಿ 1956ರಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಬಿಕಾಂ ಪದವೀಧರರಾದ ಇವರು ಪ್ರಸ್ತುತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವರು. ತಮ್ಮ ಕಾಲೇಜು ದಿನಗಳಲ್ಲಿ ಸಾಹಿತ್ಯ ಮತ್ತು ಕ್ರೀಡೆಗಳಿಗೆ ಒಲವು ತೋರಿದವರು. ಜನರಲ್ಲಿ ಆರೋಗ್ಯದ ಕುರಿತು ತಿಳುವಳಿಕೆ, ಪೋಲಿಯೋ ನಿರ್ಮೂಲನೆ, ಕುಟುಂಬ ಕಲ್ಯಾಣ ಬಗ್ಗೆ ತಿಳುವಳಿಕೆ ಕೊಡುವುದು ಹಾಗೂ ಏಡ್ಸ್ ಜಾಗೃತಿ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಸಾಹಿತ್ಯ, ಸಂಗೀತ, ವಿಚಾರ ಗೋಷ್ಠಿಗಳಲ್ಲಿ ಭಾಗವಹಿಸುವುದು, ಹಳ್ಳಿಗಳಲ್ಲಿ ಜನಪದ ಕಲೆಗಳ ಸಂಶೋಧನೆ, ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವುದು, ಯುವಕರಿಗೆ ಮಾರ್ಗದರ್ಶನ ನೀಡುವುದು ಮುಂತಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಕಾಯಕ ಕಣ್ಮಣಿ ಎಂದೇ ಗುರುತಿಸಲ್ಪಡುವ ಎಸ್.ಕೆ. ಹೊಳೆಪ್ಪನವರು ಅಥಣಿಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ವಿನೂತನ ವಿಚಾರ ವೇದಿಕೆ, ಬಸವನಗರ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಹಾಗೂ ರಂಗವೇದಿಕೆ ಅಥಣಿ, ಹೊಂಬೆಳಕು ಸಾಹಿತ್ಯ ಸಾಂಸ್ಕೃತಿಕ ಸಂಘ ಬೆಳಗಾವಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಕ್ಷರಪ್ರಭಾ ಪತ್ರಿಕೆಯ ವರದಿಗಾರರಾಗಿ ಜಿಲ್ಲಾ ಸಂಪೂರ್ಣ ಸಾಕ್ಷರತಾ ಆಂದೋಲನವನ್ನು ಯಶಸ್ವಿಯಾಗಿ ಶ್ರಮಿಸಿದ್ದಾರೆ. ಶಿವಾನಂದ ಭಾರತಿ ಸ್ವಾಮೀಜಿಯವರಿಂದ ಗುರುಸೇವಾ ರತ್ನ ಪ್ರಶಸ್ತಿ, ಪತ್ರಿಕಾ ಪ್ರಶಸ್ತಿ, ಪತ್ರಿಕೋದ್ಯಮ ರತ್ನ ಪ್ರಶಸ್ತಿ, ಆರೋಗ್ಯ ಸಚಿವ ಶ್ರೀ ಎಚ್.ಸಿ. ಮಹದೇವಪ್ಪನವರಿಂದ ಉತ್ತಮ ನೌಕರರ ಪ್ರಶಸ್ತಿ ಹೀಗೆ ಅನೇಕ ರೀತಿಯಲ್ಲಿ ಸನ್ಮಾನಿತರಾಗಿರುವ ಶ್ರೀ ಎಸ್.ಕೆ. ಹೊಳೆಪ್ಪನವರೇ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಗಳು. ನಮಸ್ಕಾರ ಸರ್ ಹೊಳೆಪ್ಪನವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಗಡಿಭಾಗದ ಅನೇಕ ಎಲೆಮರೆ ಕಾಯಿಯಂತಹ ಸಾಹಿತಿಗಳನ್ನು, ಕಲಾವಿದರನ್ನು ಕರೆಸಿ ತಾವು ಈ ಚಂದನವಾಹಿನಿಯ ಮೂಲಕ ನಮ್ಮೆಲ್ಲರನ್ನ ಪರಿಚಯಿಸಿಕೊಡುತ್ತಾ ತಮಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲು ಎಲ್ಲ ಬಳಗಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಮ್ಮ ಒಂದು ಬಾಲ್ಯದ ಒಂದು ವಾತಾವರಣ, ಕುಟುಂಬ ಇದೆಲ್ಲ ಹೇಗಿತ್ತು ಸರ್? ನನ್ನ ಬಾಲ್ಯದ ವಾತಾವರಣ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇತ್ತು. ಹೀಗಾಗಿ ನನ್ನ ತಂದೆ ತಾಯಿಗಳು ನನಗೆ ಶಿಕ್ಷಣ ಕಲಿಸಬೇಕಾದ ತೊಂದರೆ ಆಯಿತು. ಆದರೂ ಸಹ ಒಂದು ಬಡತನ ಕುಟುಂಬದಲ್ಲಿ ನನ್ನ ಮಗ ಒಳ್ಳೆಯ ವಿದ್ಯಾವಂತ ಆಗಬೇಕು. ನನ್ನ ತಾಯಿ ಕಷ್ಟಪಟ್ಟು ಶಾಲೆಯನ್ನು ಕಲಿಸಿದಳು. ಅದ್ರ ಜೊತೆ ಒಳ್ಳೆಯ ನಾನು ಸಣ್ಣವನಿದ್ದಾಗ ಅವರು ಆವಾಗ ಬೀಸುಕಲ್ಲು, ಆವಾಗ ಇವೆಲ್ಲ ಗಿರ್ನಿಗಳಿದ್ದಿದ್ದಿಲ್ಲ, ಆವಾಗ ಬೀಸುಕಲ್ಲಿನ ಪದಗಳ ಮೂಲಕ ನನ್ನ ಮಗ ಒಳ್ಳೆಯ ಸಾಹೇಬ ಆಗಬೇಕು ಅಂತ ತಿಳ್ಕೊಂಡು ಹಾಡ್ತಾ ಇದ್ದರು. ಆ ಒಂದು ಪ್ರೇರಣೆಯಿಂದ ನಾನು ಒಬ್ಬ ಒಳ್ಳೆಯ ಅಧಿಕಾರಿ ಆಗಬೇಕಂತ ತಿಳ್ಕೊಂಡು ನಾನು KPSಯಿಂದ ಪಾಸಾಗಿ ಈಗ ಆರೋಗ್ಯ ಇಲಾಖೆಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬಾಲ್ಯದ ಪ್ರೇರಣೆ ಅನೇಕ ಗುರುಗಳ ನನಗೆ, ಏಕೆಂದರೆ ನಿಮ್ಮ ತಂದೆ ತಾಯಿಗಳು ಬಡತನದಿಂದ ಬಂದಾರ, ನೀವು ಒಳ್ಳೆಯ ಅಭ್ಯಾಸ ಮಾಡಿಕೊಂಡು ಒಳ್ಳೆಯ ಒಂದು ಅಧಿಕಾರಿ ಆಗಬೇಕು ಅನ್ನುವಂಥ ಒಂದು ಜೋಶಿ ಗುರುಗಳು ಹಾಗೂ ನನ್ನ ಅನೇಕ ಗುರುಗಳು, ನನ್ನ ತಂದೆ ತಾಯಿಗಳು ಬಹಳ ನನ್ನ ಬಾಲ್ಯ ಜೀವನಕ್ಕೆ ಪ್ರೇರಣೆ ನೀಡಿದ್ದಾರೆ. ಹೀಗೆ ಅನೇಕ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ್ದಾರೆ ಅಂತ ನೀವು ಹೇಳಿದ್ರಿ. ಹಾಗೆ ಮಧ್ಯಮ ವರ್ಗ ಕುಟುಂಬದಿಂದ ನೀವು ಬಂದವರು ಅಂತ ಹೇಳಿ, ಕಾಲೇಜ್ ದಿನಗಳಲ್ಲಿ ನೀವು ಬರೀ ಒಂದು ಕಂಠಪಾಠ ಮಾಡಿ ಜಾಣ ನೆನೆಸ್ಕೊಳ್ಬೋದು, ಅದು ನಿಮ್ಗೆ ಇಷ್ಟ ಇರಲಿಲ್ಲ. ಅದ್ರ ಬದಲು ನೀವು ನಿಮ್ಮ ಒಂದು ಸ್ವಂತ ಒಂದು ರೀತಿಯಲ್ಲಿ ನೀವು ಮುಂದೆ ಬರಬೇಕು ಜೀವನದಲ್ಲಿ ಅಂತ ನಿಮ್ಮ ಒಂದು ಇದು ಆಶೆ ಆಗಿತ್ತು ಕೂಡ. ಅದು ನಿಮ್ಮ ವಿದ್ಯಾರ್ಥಿ ಜೀವನ, ಕಾಲೇಜ್ ದಿನಗಳು ಹೇಗಿತ್ತು? ನಾನು ಕಾಲೇಜು ಧಾರವಾಡದಲ್ಲಿ ಬಿಕಾಮ್ಗೆ ಇದ್ದಾಗ ನನಗೆ NCC ಮತ್ತು NSS ಎರಡನ್ನು ನಾನು ಮಾಡ್ತಾಯಿದ್ದೆ. NSS ಕ್ಯಾಂಪಿಗೆ ಹೋದಾಗ ನನಗೆ ಬಂಡವಾಳ ಗುರುಗಳು ಕನ್ನಡ ಪ್ರೊಫೆಸರು ನನಗೆ ಪ್ರೇರೇಪಣೆಯನ್ನು ಮಾಡಿದರು. ಅಲ್ಲಿ ನಾನು NSSದಲ್ಲಿ ಸಾಕಷ್ಟು ಒಂದು ಹಳ್ಳಿಯನ್ನು, ಗ್ರಾಮೀಣವನ್ನು ನಾವು ದತ್ತಕ ತೆಗೆದುಕೊಂಡಿದ್ದು. ಅಲ್ಲಿ ನನಗೆ ಗುರುಗಳು ಬಹಳ ನನಗೆ ಸಂಘಟನೆ ಯಾವ ರೀತಿ ಮಾಡಬೇಕು, ಕೆಲಸ ಹೇಗೆ ಮಾಡಬೇಕು ಅನ್ನುವುದನ್ನು ಅಲ್ಲಿ ನನಗೆ ಆವಾಗ ನನಗೆ NSSಲ್ಲಿ ಅದು ನನಗೆ ಅನುಭವ ಬಂತು. ಅದರ ಜೊತೆ ನಾನು
ಅಲ್ಲೇ ಒಂದು ಸ್ಮರಣ ಸಂಚಿಕೆ ತೆಗಿಬೇಕು ಅಂತ ಹೇಳಿದ ಕಾಲೇಜ್ ತೆಗೆದಂದಾಗ ಅವಾಗ ನನ್ನ ಗುರುಗಳು ನನಗೆ ಒಂದು ನೀನು ಜಾನಪದ ಬರೀಬೇಕು ಮತ್ತು ಇಲ್ಲಿ ಏನು ನಡೆದಂಥ ಘಟನೆಗಳನ್ನು ಸವಿಸ್ತರವಾಗಿ ಬರಿ ಅಂತ ಹೇಳಿದಾಗ ಅದು ಎರಡೂ ನನ್ನ ಒಂದು ಡೊಳ್ಳಿನ ಪದ ಮೂಲಕ ಅಲ್ಲಿ ಏನು ನಡೀತೈತೆ ಎನ್ನುವಂಥ ಒಂದು ಯಶಸ್ಸು ಕಾರ್ಯಕ್ರಮವನ್ನು ಹಾಗೂ ನನ್ನ ಅಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ನಾನು ಲೇಖನ ರೂಪಕ ಬರೆದ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಅದೇ ನನಗೆ ಪ್ರೇರಣೆ ನೀಡಿತು. ನಾನು ಏಕೆ ಪತ್ರಿಕೆಯಲ್ಲಿ ಬರೀಬೇಕು, ಕವನಗಳನ್ನು ಬರೀಬೇಕು ಅಂತೇಳಿ ನನಗೆ ಆ ಗುರುಗಳ ಮತ್ತು ಒಂದು ಕಾಲೇಜು ಜೀವನದಲ್ಲಿ ಆಯಿತು. ನಂತರ ನಾನು ಹಳ್ಳಿಯಿಂದ ಬಂದಂಥವನು, ನಾನು ನನ್ನ ಗೆಳೆಯರ ಬಳಗ ಇತ್ತು, ನೀನು ಹಳ್ಳಿಯಿಂದ ಬಂದವ ಸ್ಪೋರ್ಟ್ಸಲ್ಲಿ ಯಾಕೆ ಭಾಗವಹಿಸಬಾರ್ದು ಅಂತಂದಾಗ ನಾನು ಕಾಲೇಜಲ್ಲಿ ಪ್ರಥಮವಾಗಿ ಭಾಳ ಹಿಂಜರಿತಾ ಇದ್ದೆ. ಹಳ್ಳಿಯಿಂದ ಬಂದಂಥ ದೊಡ್ಡ ಕಾಲೇಜಲ್ಲಿ ಹೋದಾಗ ನನಗೂ ಸ್ವಲ್ಪ ಹಿಂಜರಿಕೆ ಆಗ್ತಾಯಿತ್ತು. ಆದರೂ ನಾನು ಆ್ಯನ್ಯುವಲ್ ಸ್ಪೋರ್ಟ್ಸ್ದೊಳಗೆ 1500 ಮೀಟರು 5000 ಮೀಟರು ಓಡಾಕತ್ತಿದ್ದೆ. ಅದರಲ್ಲಿ ನಾನು ಪ್ರಥಮವಾಗಿ ಬಂದೆ. ಮತ್ತು ಕಾಲೇಜಲ್ಲಿ ನಾನು CSR ಕಾಲೇಜ್ ಧಾರವಾಡದಲ್ಲಿ ಚಾಂಪಿಯನ್ ಮಾಡಿದೆ. ಅದರಂತೆ ನಾನು ಮತ್ತು NCCಯಲ್ಲಿ ಮತ್ತು ನಾನು ಅಧಿಕಾರಿಯಾಗಿ ಅಲ್ಲ NCC ಅಂಡರ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಅದರಲ್ಲಿ ನಾನು ಸಾಕಷ್ಟು NCCಯಲ್ಲಿ ನನ್ನ ಶಿಸ್ತುಬದ್ಧವಾದಂಥ ಜೀವನ ಕಳಲಿಕ್ಕೆ ಭಾಳ NCC ನನಗೆ ಅನುಭವ ನೀಡಿತು. ಅದರಂತೆ ನಾನು ಇಂಟರ್ನೆಟ್ದಲ್ಲಿ ಕಾಲೇಜುಗಳಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಸ್ಪೋರ್ಟ್ಸ್ದಲ್ಲಿ ನಾನು 5000 ಮೀಟರ್ದಲ್ಲಿ ಪ್ರಥಮವಾಗಿ ಬಂದೆ. ಅದು ನನಗೆ ಭಾಳ ಮತ್ತಷ್ಟು ಈ ಸ್ಪೋರ್ಟ್ಸಲ್ಲಿ ಭಾಗವಹಿಸಬೇಕು ಅಂತೇಳಿ ಕಾಲೇಜಲ್ಲಿ ಪ್ರೇರಣೆ ನೀಡಿತು. ಹೀಗಾಗಿ ನನಗೆ ಎಲ್ಲ ಗೆಳೆಯರು ನನಗೆ ಎಲ್ಲೇ ಸ್ಪೋರ್ಟ್ಸ್ ನಡೆದ್ರೆ ಕರ್ಕೊಂಡು ಹೋಗ್ತಾ ಇದ್ದರು. ಹೀಗೆ ನನ್ನ ಕಾಲೇಜು ಜೀವನ ಅನುಭವ ಬಹಳ ನನ್ನ ಎತ್ತರ ಮಟ್ಟಕ್ಕೆ ಹೋಯಿತು. ಕಾಲೇಜಲ್ಲಿ ನನ್ನ ಫೋಟೋ ಸದಾ ಯಾವಾಗಲೂ ಇರ್ತಿತ್ತು. ನನ್ನ ಪ್ರಿನ್ಸಿಪಾಲ್ರು ನನ್ನ ಕಾಲೇಜಲ್ಲಿ ಹೋಗುವಂತ ಕರೆದ ಹೇಳ್ತಾ ಇದ್ರು, ನೋಡು ಹೊಳಪ್ನವ್ರ ಚೆನ್ನಾಗಿ ಇದು ಮಾಡಿ ಹಿಂಗೆ ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ನಾನು ಹಳ್ಳಿಯ ಗ್ರಾಮೀಣ ಮಟ್ಟದ ಬಂದವರು ನನಗೆ ಅಲ್ಲಿಯ ಟೀಚರ್ ಆಗಲಿ ಮತ್ತು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ ಆಗಲಿ ಬಹಳ ನನಗೆ ಒಳ್ಳೆಯ ಒತ್ತು ಕೊಟ್ಟು ನನ್ನ ಈ ಜೀವನವನ್ನು ನಾನು ಕಾಲೇಜ್ ಜೀವನವನ್ನು ಒಳ್ಳೆಯ ಪ್ರೇರಣೆ ನೀಡಿತು. ಅದಕ್ಕೆ ನನಗೆ ಅಭ್ಯಾಸವನ್ನು ಓದಲಿಕ್ಕೆ ಮತ್ತು ಬಹಳ ಅನುಕೂಲ ಆಯ್ತು ನನಗೆ ಆ ಜೀವನದ ಹಳ್ಳಿ ನನ್ನ ಕಾಲೇಜ್ ಜೀವನವನ್ನು. ಅಂದ್ರೆ ಬರೀ ಒಂದು ಪಾಠದ ಮೂಲಕ ಜೀವನದಲ್ಲಿ ಮುಂದೆ ಬರುವಂತಹದ್ದಲ್ಲ, ಲೈಫ್ ಸ್ಕಿಲ್ಸ್ ಕಲ್ತ್ಕೋಬೇಕು, ಎಲ್ಲವನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ವಿಚಾರವನ್ನು ನೀವೀಗ ಹೇಳ್ತಾ ಇದ್ದೀರಿ. ನೀವೀಗ ಪ್ರಸ್ತುತ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಜವಾಬ್ದಾರಿಗಳೇನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀರಿ? ನೀವು ಓದಿದ್ದು ಯಾವ ವಿಷಯವಾಗಿ ಓದಿದ್ದು ಕಾಲೇಜಿನಲ್ಲಿ? ನಾನು ಕಾಲೇಜಲ್ಲಿ BCom ಅನ್ನು ಓದಿದೆ. ಆದರೆ ನನಗೆ ಸಾಹಿತ್ಯದ ನನಗೆ ಭಾಳ ಕೇಳ್ತಾ ಇದ್ರು, ನೀನು BCom ಮುಗಿಸಿ ಸಾಹಿತ್ಯದ ಒಲವು ಯಾಕೆ ನಿನಗೆ ಮೂಡ್ತಿ, ಮತ್ತು ನಿನ್ನ ಓದಿದ್ದೇ ಬೇರೆ, ನೀನು ಇರುವಂಥ ನಿನ್ನ ಇದು ಬೇರೆ, ನೀನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ಎಷ್ಟೋ ನನ್ನ ಗೆಳೆಯರ ಕಾಲೇಜ್ ಪ್ರೊಫೆಸರ್ ಸರ ಹೇಳ್ತಾ ಇದ್ರು. ಏಕೆಂದರೆ ನಾನು ಕಾಲೇಜಲ್ಲಿ ನೌಕರಿ ಮಾಡ್ತಾ ಇದ್ದರೂ ಸರಿಕ ಕಾಲೇಜದ ಬಳಗ ಪ್ರೊಫೆಸರ್ ಬಳಗ ನನಗೆ ಹೆಚ್ಚಾಗಿ ಪರಿಚಯ ಇತ್ತು. ಅವರು ನನಗೆ ಪ್ರೇರಣೆ ನೀಡ್ತಿದ್ರು. ಅದರಂತೆ ನಾನು AO ಅಧಿಕಾರಿಗಳಾದ ನಂತರ ಬಹಳ ಜವಾಬ್ದಾರಿ ಕೆಲಸ ನನಗೆ ಬಂತು. ಯಾಕಂದ್ರೆ ನಮ್ಮಲ್ಲಿ ವಿಧಾನ ಪರಿಷತ್ತು ಮತ್ತು ನಮ್ಮ ಅಧಿವೇಶನಗಳು ಬೆಳಗಾವದಲ್ಲಿ ನಡೆದಾಗ ನನಗೆ ಡೆಪ್ಟೇಷನ್ ಮಾಡ್ಕೋತಿದ್ರು. ಅಲ್ಲೇ ನಮಗೆ ನಮ್ಮ ಕಾಲೇಜ್ ನಮ್ಮ ಸಾಹೇಬರು ನೀವೇ ಇದನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳಿದಾಗ ಪ್ರತಿಯೊಂದು ಈ ಏನು ನಾನು ಎಲೆ ಕ್ವಶನ್ಗಳಾದಂಥವನ್ನ ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಬೆಂಗಳೂರಿಂದ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಅದರ ಮಾಹಿತಿಗಳನ್ನು ನಾನು ನೀಡ್ತಾ ಇದ್ದೆ. ಹೀಗಾಗಿ ಪ್ರತಿಯೊಂದು ನಾನು ಅಧಿಕಾರಿಗಳಾದ ನಂತರ ಒಂದು ಹಾಸ್ಪಿಟಲಲ್ಲಿ ಎಷ್ಟೋ ರೋಗಿಗಳು ಬಂದು ನನಗೆ ಕೇಳ್ತಾ ಇದ್ರು, ನೀವು ನೋಡ್ರಿ ಯಾಕೆ ನೋಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಅದು ಫೀಲ್ಡ್ ಅಲ್ಲ, ಅದು ನಾನು AO ಆದರೆ ನಾನು ವೈದ್ಯಾಧಿಕಾರಿ ಅಲ್ಲ ಅಂತ ಹೇಳಿದಾಗ ನನಗೂ ಒಂಥರ ಖುಷಿ ಬರ್ತಿತ್ತು. ಅವ್ರನ್ನ ಕರ್ಕೊಂಡು ಹೋಗಿ ನೋಡ್ರಿ ಸರ್, ನೋಡ್ರಿ ಚೆನ್ನಾಗಿ ನೋಡ್ರಿ ಅಂತ ಹಳ್ಳಿಯಿಂದ ಬಂದಂಥ ಜನ ಇದು, ಇವನ್ನೆಲ್ಲ ಸರಿಯಾಗಿ ಸೌಕರ್ಯ ನೀಡಬೇಕು ಅಂತ ಹೇಳ್ತಾ ಇದ್ರು. ಮತ್ತು ಪ್ರತಿಯೊಂದು ನಾನು ಒಂದು ಈ ಗ್ರಾಮೀಣ ಬಂದಂಥ ಹಳ್ಳಿ ಬಂದಂಥ ಜನರಿಗೆ ಈ ಆರೋಗ್ಯ ಇಲಾಖೆ ಸೇವೆ ಒಳ್ಳೆಯ ಚೆನ್ನಾಗಿ ನೀಡಬೇಕು. ಏಕೆಂದರೆ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ, ಅದು ಪ್ರತಿ ರೋಗಿಗಳಿಗೆ ಮುಟ್ಟಬೇಕು. ಅನೇಕ ಸೌಲಭ್ಯಗಳು ನಮ್ಮಲ್ಲಿ ಆಸ್ಪತ್ರೆಯಲ್ಲಿದೆ. ಸರ್ಕಾರ ಅನೇಕ ಮುಂದುವರಬೇಕು, ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಮುಟ್ಟಬೇಕು, ರೋಗಿಗಳಿಗೆ ಅದು ಅನುಕೂಲ ಆಗಬೇಕು ಅನ್ನುವಂಥ ಸರ್ಕಾರ ಯೋಜನೆಗಳನ್ನು ನಾನು ಅದನ್ನು ತಲುಪಿಸಲಲ್ಲಿ ಬಹಳ ನಾನು ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.
ಅಂದ್ರೆ ಅವರಲ್ಲಿ ಅರಿವು ಮೂಡಿಸುವಂತ, ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಒಂದು ಯೋಜನೆಗಳು ಸ್ಯಾಂಕ್ಷನ್ ಆಗಿರ್ತದೆ, ಬಟ್ ಅವ್ರಿಗೆ ಗೊತ್ತಿರೋದು ಅದರಿಂದ ಅವ್ರು ಹೇಗೆ ಉಪಯೋಗ ಪಡ್ಕೊಳ್ಬಹುದು ಅನ್ನುವಂಥದ್ ಬಗ್ಗೆ ಅವರಿಗೆ ನೀವು ಅರಿವು ಮೂಡಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇನ್ನು ಸಾಹಿತ್ಯಿಕ ಸೇವೆಯಲ್ಲಿ ನೀವು ಸಾಹಿತಿಗಳು ಕೂಡ ಇದ್ರ ಜೊತೆಗೆ ಈ ಒಂದು ಸೇವೆಯಲ್ಲಿ ನೀವು ಶರಣರ ಬಗ್ಗೆ ಅನೇಕ ಅವರ ಜೀವನ ಚರಿತ್ರೆ ಆಗಿರ್ಬೋದು ಅಥವಾ ಜೈನ ಕವಿ ಅವರ ಬಗ್ಗೆ ನೀವು ಸಾಕಷ್ಟು ಲೇಖನಗಳನ್ನ ಬರೆದಿದ್ದೀರಿ. ಈ ಒಂದು ಆಧ್ಯಾತ್ಮ ತತ್ವಗಳಿಗೆ ಒತ್ತು ಕೊಡುವಂತಹದ್ದು, ಈ ಒಂದು ಆಸಕ್ತಿ ಇದು ನಿಮ್ಮಲ್ಲೇ ಇತ್ತ ಅಥವಾ ಯಾವ ಒಂದು ಪ್ರೇರೇಪಣೆ ಇದರ ಹಿಂದೆ ಇತ್ತು ನಿಮ್ಗೆ? ನಾನು ನೌಕರಿ ಮಾಡ್ತಾ ಇದ್ರೂ ಸಹ ಬಿಡುವಿನ ವೇಳೆಯಲ್ಲಿ ಸಾಯಂಕಾಲ ಅನೇಕ ನನ್ನ ಶರಣ ವಿಚಾರ ವಾಹಿನಿಗಳನ್ನು ನಾವು ಹುಟ್ಟುಹಾಲ ಮೂಲಕ ನಮ್ಮಲ್ಲೇ ಆರ್ ಮಠಪತಿ ಸರು ಶರಣ ವಿಚಾರ ವಾಹಿನಿ ಅಂತೇಳಿ ಒಂದು ಸಂಘನ ಮಾಡಿ ನಾವೆಲ್ಲ ನಾವು ಕೂಡ ಪ್ರತಿ ಹಳ್ಳಿಗೆ ಶರಣರ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಪ್ರೇರಣೆ ನೀಡಿತು. ಅಲ್ಲಿ ಗುರುಗಳು ಸ್ವಾಮೀಜಿಯವರು ನಮ್ಮ ಜೋಡಿ ಇದ್ದರು. ಅವರು ನಾವು ಕೂಡ ಹೇಳ್ತಾ ಇದ್ದಾಗ, ಫಿಲಪ್ನವ್ರು ನೀವು ಮಾತಾಡಬೇಕು, ಶರಣರ ಬಗ್ಗೆ ಒಂದು ವಚನಗಳನ್ನು ಬಿಡಿಸಿ ಹೇಳಬೇಕು ಅಂತಂದಾಗ ನಾನು ಅದನ್ನು ಓದ್ತಾ ಇದ್ದೆ. ಹೀಗಾಗಿ ಓದುವ ಅಭಿರುಚಿ ನನ್ನಲ್ಲಿ, ಶರಣ ಸಾಹಿತ್ಯದ ಅಭಿರುಚಿ ಮೂಡಿತು. ಅನೇಕ ಈ ಶರಣರ ಬಗ್ಗೆ ನಾನು ತಿಳ್ಕೊಂಡೆ. ಅಂಬಿಗರ ಚೌಡಯ್ಯವರ ಬಗ್ಗೆ, ಅನ್ನ ಬಸವಣ್ಣವರ ಬಗ್ಗೆ, ಅಕ್ಕ ಮಾದೇವರ ಬಗ್ಗೆ, ಹಲವಾರು ಶರಣರ ಬಗ್ಗೆ ನಾನು ತಿಳ್ಕೊಂಡು ಆ ವಚನಗಳನ್ನು ಬಿಡಿಯಾಗಿ ಹೇಳ್ತಿದ್ದೆ. ವಚನ ಸಾಹಿತ್ಯ ಇದು ಸರ್ವಕಾಲಕ್ಕೂ ಅನ್ವಯವಾಗುವಂಥದ್ದು. ಒಂದೇ ಒಂದು ವಚನವನ್ನು ಉದಾಹರಣೆ ತಗೊಂಡ್ರೆ, ಕಳಬೇಡ ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಗಳಿಸುವ ಪರಿ. ಇದು 7 ನುಡಿಗಳನ್ನು, 7 ನಮ್ಮ ಅನುಭವಗಳನ್ನು ಅದರಲ್ಲಿ ಅಳವಡಿಸುವ. ನೋಡಿ ಎಷ್ಟು ಸರಳವಾಗಿ ಸುಂದರವಾಗಿ ನಮ್ಮ ಜೀವನ ಬದುಕನ್ನು ದಾರಿದೀಪವಾಗಿ ತೋರಿಸುವಂಥ ವಚನ ಸಾಹಿತ್ಯ ಇದು. ಎಷ್ಟೊಂದು ನೋಡಿ, ಸುಳ್ಳು ಹೇಳಬೇಡ್ರಿ, ಸತ್ಯದಿಂದ ಇರ್ರಿ, ನೀವು ಒಳ್ಳೆಯವರಾಗ್ರಿ ಅಂತ ಒಂದು ವಚನ ಇದು. ಹೀಗೆ ಅನೇಕ ವಚನಗಳು ಆಗ್ಯಾವ ನೋಡಿ. ಅಂಬಿಗರ ಚೌಡಯ್ಯನ ಒಂದು ವಚನ ತಗೊಂಡಾಗ ಅವ್ರು ಹೇಳ್ತಾರೆ, ಆರಕ್ಕೆ ಆರ ಬಿತ್ತಿದ ಗಿಡವ ಹೂವ ಕೊಯ್ದು, ಯಾರೋ ಕಟ್ಟಿಸಿದ ಕೆರೆಯ ನೀರು ತಂದು, ಈ ಕೆರೆ ಇದು ಪೂಜೆ ಯಾರಿಗೆ ಸಲ್ಲದು, ಕೆರೆ ಕಟ್ಟಿಸಿದವನಿಗೋ ಹೂವು ಬೆಳೆಸಿದವನಿಗೋ ಇದು ಯಾರು ನಾನು ಅರಿಯದಿಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂದರೆ ಯಾರೋ ನಾವು ಹಿಂಗೆ ಪೂಜೆ ಯಾರೋ ನೋಡ್ಲೆ ತಿಳ್ಕೊಂಡು ಪೂಜೆ ಮಾಡೋದು ಅದು ಅಲ್ಲ. ನೀವು ಯಾರೋ ಇದು ಇಲ್ಲಿ ಎಲ್ಲೆಷ್ಟೋ ಹೂವುಗಳನ್ನು ಬೆಳೆದಿರ್ತಾರೆ, ಆ ಹೂವು ತಂದು ನಾವು ದೇವರ ಪೂಜೆ ಮಾಡ್ತೀವಿ. ಇದು ಸರಿಯೇನು? ಇದು ಅಲ್ಲ. ನಿಮ್ಮ ನಿಜವಾದ ಅಂತರಂಗದ ಶುದ್ಧಿ ಆಗಬೇಕು. ಇದು ಎಲ್ಲ ಡಂಬಾಚಾರದ ಪೂಜೆ ಅಂತೇಳಿ ಇದು ನಮಗೆ ಅನ್ವಯವಾಗುವಂಥ ವಚನ ಸಾಹಿತ್ಯ ಸರ್ವಕಾಲಕ್ಕೂ ಇದು ಅನ್ವಯವಾಗುವಂಥದ್ದು. ಅದು ಈಗ ನೀವೆಲ್ಲರ ನುಡಿ ನಾವು ನಡೆಸ್ಕೊಂಡು ಹೋದ್ರೆ ನಮ್ಮ ಜೀವನ ಸುಂದರವಾಗಿ ಮತ್ತು ಬದುಕು ಸುಂದರವಾಗ್ತದೆ ಈ ವಚನ ಸಾಹಿತ್ಯ ಅನ್ನುವ ಮೂಲಕ ನಾವು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರು ನಮ್ಮ ಅನೇಕ ಶರಣರನ್ನು ಕೂಡಿಕೊಂಡು, ಸ್ವಾಮೀಜಿ ಅವ್ರನ್ನ ಕೂಡಿಕೊಂಡು, ಈಗಾದರೂ ನಾವು ಸಂಕೋನಟ್ಟಿಯಲ್ಲಿ ಈಗಾದರೂ ನಾನು ಕರ್ಕೊಂಡು ಹೋಗ್ತಾರೆ. ನಾನು ಎಷ್ಟೋ ಸಲ ನನಗೆ ಟೈಮ್ ಆಗೈತ್ರಿ, ನಾನು ಬರೋಕ್ಕಾಗೋದಿಲ್ಲ ಅಂತಂದ್ರೂ ಸರಿಕ, ಇಲ್ಲರಿ ನೀವು ಬಂದ್ಗಳೇ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ತಿಳ್ಕೊಂಡು ನಾನು 6 ಗಂಟೆ ನಂತರ ಹೋದ ನಂತರ ಪ್ರತಿಯೊಂದು ಹಳ್ಳಿಯಲ್ಲಿ ಈಗಾದರೂ ನಾವು ಹೋಗಿ ಈ ಶರಣರ ವಿಚಾರಗಳನ್ನು ನಮ್ಮ ಮನಮುಟ್ಟುವ ಹಾಗೆ ಅವರಿಗೆ ಈ ತಮ್ಮ ಜೀವನವನ್ನು ಈಗ ರೀತಿ ನಡ್ಕೋಬೇಕು ಅನ್ನುವಂಥ ವಿಚಾರಗಳನ್ನು ಹಳ್ಳಿಯ ಮಟ್ಟದಾಗ ನಾವು ಇನ್ನೂ ನಡೆಸ್ತಾ ಬಂದಿದ್ದೇವೆ. ಈ ಸಾಹಿತ್ಯ ಕ್ಷೇತ್ರದ ಜೊತೆಗೆ ನೀವು ಕವನ ಕ್ಷೇತ್ರಕ್ಕೂ ಕಾವ್ಯ ಕ್ಷೇತ್ರಕ್ಕೂ ನೀವು ಕಾಲಿಟ್ಟಿದ್ದೀರಿ ಅಂತ ಹೇಳಿದ್ರಿ. ಎಷ್ಟು ಕವನ ಸಂಕಲನ ಬಿಡುಗಡೆ? ನಂದು ಒಂದು ಕಾವ್ಯಧಾರತೆ ಕವನ ಸಂಕಲನ ಮೊದಲನೇದಾಯಿತು. ನಾನು ಕಾವ್ಯಗಳನ್ನ ಯಾಕೆ ಬರೀಬಾರ್ದು ಅಂತ ಹೇಳಿದಾಗ, ಮೊದಲನೇ ಕಾಲೇಜಲ್ಲಿದ್ದಾಗ ನಾನು ಬಂಡವಾಡ ಗುರುಗಳು ನನಗೆ ಶ್ರೇಯಸ್ವ ಕಾಲೇಜಲ್ಲಿ ಹೇಳ್ತಾ ಇದ್ದರು. ಅದೇ ಪ್ರೇರಣೆ ನಾನು ಸಣ್ಣವಿದ್ದಾಗ ಕಾಲೇಜಲ್ಲಿ ಬರ್ಕೋತ ಬಂದಿದ್ದೆ. ಅವನ್ನ ಹಾಗೆ ಇಟ್ಟಿದ್ದೆ. ಯಾಕಂದರೆ ನಾನು ಪ್ರಥಮವಾಗಿ ಖಾಸಗಿ ನೌಕರಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ನನಗೂ ಯಾವುದೂ ಸಾಹಿತ್ಯವನ್ನು ಬರೆಯಲಿಕ್ಕೆ ಆಗಲಿಲ್ಲ. ನಂತರ ನಾನು ಕಾಲೇ ಒಂದು SDC FDC ಆದಾಗ ಅವಾಗೂ ನನಗೂ ಕೆಲಸ ಒತ್ತಡದಿಂದ ಬರೆಯಲಾಗಲ್ಲ. ನಾನು ಯಾವಾಗ ಒಂದು ಸೂಪ್ರೆಂಟ್ ಆದಾಗ ಅಥವಾ AO ಅಧಿಕಾರಿಗಳಾದಾಗ ಏನೋ ಒಂದು ಜವಾಬ್ದಾರಿ ನಾನು ಬರೀಬೇಕು ಅನ್ನುವಂಥ ಒಲವು ಈ ಬೆಳಗಾವಿ ಹೋದಾಗ ನನ್ನ ಸಾಹಿತ್ಯದ ಬಳಗು LS ಶಾಸ್ತ್ರಿ ಅವರು, ಇಂಥ ಬಳಗ ನನಗೆ ಮತ್ತು ಆರ್ ಮಠಪತಿ ಸರ್ ಅವರು, ಅಶೋಕ್ ನರೋಡಿ ಅವರು ಅಂತ ಅನೇಕ ನನಗೆ ಮಾಳೆ ಅವರು, SR ಮಾಳೆ ಅವರು, ಈಗ ಅನೇಕ ನನ್ನ ಸಾಹಿತ್ಯದ ಬಳಗು ನೀನು ಕವನ ಸಂಕಲನ ಬರೀಬೇಕು, ಚೆನ್ನಾಗಿ ಬರೀದಿ, ಇವೆಲ್ಲ ಒಂದು ಕವನದ ಹೊರತರುನು ಅಂತ ಹೇಳಿದಾಗ ನಂದು ಒಂದು ಕಾವ್ಯಧಾರ ಅಂತ ಕವನ ಸಂಕಲನ ಹೊರ ಬಂದಿತ್ತು. ಆ ಕಾವ್ಯಧಾರ ಸಂಕಲನದಿಂದ ಅನೇಕ ನಾನು ಕಾವ್ಯಗಳನ್ನು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಓದಿದ್ದೇನೆ. ಅದು ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದೆ. ನೀವು ಬರೆದಿರೋಂಥ ಒಂದು ಕವನ ವಾಚಿಸ್ಬೋದಲ್ವಾ? ಹಾಂ, ಇದು ಮೊದಲು ನಾನು ಅವ್ವನ ಬಗ್ಗೆ ಬರೆದಿದ್ದೇನೆ. ಅವ್ವ
ಕಣ್ಣಿಗೆ ಕಾಣುವು ದೇವರು ಎಂದರೆ ಅವ್ವನೇ ತಾನೇ. ಆ ಅವ್ವನ ಬಗ್ಗೆ ನಾನು ಒಂದು ಕವನವನ್ನು ಇಲ್ಲಿ ವಾಚನ ಮಾಡ್ತೀನಿ. ಕವನದ ಶೀರ್ಷಿಕೆ ಅವ್ವ. ನನ್ನವ್ವ ಉರಿಯುವ ಹಣತೆ, ತನ್ನನ್ನು ತಾನು ಸುಟ್ಟುಕೊಂಡು ಹರಿದ ಚಿಂದೆಯ ನುಟ್ಟು ನಮ್ಮೆಲ್ಲರಿಗೆ ಆಸರೆ ನೀಡಿದವಳು. ನಮ್ಮೆಲ್ಲರಿಗೆ ಆಸರೆ ನೀಡಿದವಳು. ಕಷ್ಟ ಸಹಿಸಿ ಬೆವರ ಹರಿಸಿ ದುಡಿದುಡಿದು ಹಣ್ಣಾಗಿ ಬಂದವಳು. ಜನರ ಮುಂದೆ ತನ್ನ ಮಕ್ಕಳಿರಲಿ ಎಂಬ ಬಯಕೆ ಹೊತ್ತವಳು. ನನ್ನಪ್ಪನ ಭಾವನೆಗಳಿಗೆ ಸ್ಪಂದಿಸಿದವಳು. ಭರವಸೆಗಾಗಿ ಕಾದು ಕುಳಿತವಳು. ನಾಲಿಗೆಯಿಂದ ಹೊರಡುವ ನೆನಪು ಅಪ್ಪನ ಗತವೈಭವಗಳ ರಂಗಭೂಮಿ. ನನ್ನವ್ವ ಮೌನ ನೆಲವಾಗಿ ಹೇಳು. ಬಿಸಿಲು ಮಳೆ ಗಾಳಿ ಸಹಿಸಿ ಒಳಗೊಳಗೆ ಒರಲೆ ಹೊತ್ತಿ ಮೈಗೂಡು ಕಳಚಿ ಮಣ್ಣಾದವಳು. ಕೊಟ್ಟಾರು ಚೌಕರಿ ನೌಕರಿ, ಕೇಳಿದರೆ ಬಟ್ಟೆ ಸೂರು. ಹೆಂಡತಿ ಮಕ್ಕಳ ಆಸ್ತಿ ಪಡೆಯಬಹುದು. ಅವ್ವ ನಿನ್ನ ಪ್ರೀತಿಯನ್ನು ಯಾರು ಕೊಟ್ಟಾರು. ಅವ್ವ ನೀನೊಂದು ಆಕಾಶ ತಾರೆ, ನೆಲದ ಕರುಣೆಯ ಮಡಿಲಲ್ಲಿ ಪ್ರೀತಿ ನೆಮ್ಮದಿ ಶಾಂತಿ. ಪ್ರತಿ ಮನೆಯ ಆರದ ಹಣತೆ ಅವ್ವ ನೀನು. ಮಳೆಯಲ್ಲಿ ತೊಯ್ಸಿಕೊಂಡು ಮಾತು ಮೌನದಲ್ಲಿ ಹೂತು ಹೋದಾಗ, ದಾರಿ ಕತ್ತಲೆ ಬಿದ್ದಾಗ ನೆತ್ತಿ ನೆವರಿಸಿ ಸಂತೈಸಿ ಭರವಸೆ ನೀಡಿದ ಅವ್ವ ನೀನು. ನಂದು ಬೆಂದು ಸಾಕಿ ಸಲುಹಿದ ಹಣ್ಣಾದ ನಿನ್ನ ಕಣ್ಣೊಳಗಿನ ಅಖಂಡ ಕವಿತೆಯ ಎದುರು ನನ್ನ ಅಕ್ಷರಗಳು ಸೋಲುತ್ತಿವೆ ಅವ್ವ. ಬಹಳ ಅದ್ಭುತವಾಗಿ ಬರೆದಿದ್ದೀರಿ. ಕವನದ ಒಂದು ಅರ್ಧ ಸೊಗಸು ಅದನ್ನು ವಾಚಿಸೋದ್ರಲ್ಲಿ ಕೂಡ ಇದೆ ಅಂತ ಹೇಳ್ಬೋದು. ಬಹಳ ಜನರಿಗೆ ಇಷ್ಟ ಆಯ್ತಲ್ವಾ ಈ ಕವನ? ಈ ಅವ್ವ ಕವನ ನಾನು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಓದಿದ್ದೇನೆ. ಬಹಳ ಚೆನ್ನಾಗಿ ಮೂಡಿವೆ ಅಂತೇಳಿ ನಮ್ಮ ಸರ್ಜು ಕಾಟ್ಕರ್ ಅವರು ಒಳ್ಳೆಯ ಸಾಹಿತಿಗಳು. ಅವ್ರು ನನಗೆ ಹೇಳಿದ್ರು ಈ ಕವನ ಬಹಳ ಸುಂದರವಾಗಿದೆ ಅಂತ ತಿಳ್ಕೊಂಡು ಹೇಳಿದಾಗ, ಅವರ ಗಡಿನಾಡ ಭಾಗದಲ್ಲಿ ಇದೇ ಕವನ ಓದಬೇಕು ಅಂತ ತಿಳ್ಕೊಂಡು ನನಗೆ ಅವ್ರು ಹೇಳಿದರು. ಆ ಗಡಿನಾಡ ಭಾಗದ ಒಂದು ಕನ್ನಡ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಇದನ್ನು ಓದಿದೆ. ಬಹಳ ಎಲ್ಲರೂ ಮೆಚ್ಚುಗೆ ಪಡಿಸಿ ಗುರುಗಳು ಮತ್ತು ಸ್ವಾಮೀಜಿಯವರು ಕರೆಸಿ ನನಗೆ ಸನ್ಮಾನವನ್ನು ಮಾಡಿದರು ಆ ಸಮಯದಲ್ಲಿ. ಪ್ರತಿಯೊಬ್ಬರು ಮಕ್ಕಳು ಈ ತರ ತಾಯಿ ಬಗ್ಗೆ ಕವನ ಬರೆಯೋದಿದ್ರೆ ಮದರ್ಸ್ ಡೇ ಅವಶ್ಯಕತೆನೇ ಇಲ್ಲ ಅಲ್ವಾ? ಎವ್ರಿ ಡೇ ಇಸ್ ಮದರ್ಸ್ ಡೇ. ದಿನಾಗ್ಲೂ ನೆನಪಿಸ್ಕೊತಾ ಇರಬೇಕು ತಾಯಿಯನ್ನ. ಇನ್ನು ಇಂದಿನ ಯುವಕರಲ್ಲಿ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಒಂದು ಕಳಕಳಿ ಕಡಿಮೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ದೇ ಆದ ಒಂದು ಕೆಲವು ಪ್ರಯತ್ನಗಳನ್ನ ಮಾಡಿದ್ದೀರಾ. ಯುವಕರಿಗೆ ನೀವು ಅವರ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸುವಂತ ಪ್ರಯತ್ನ, ಇದ್ರ ಬಗ್ಗೆ ಒಂದೆರಡು. ನಾನು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವುದರಿಂದ ಅನೇಕ ನನಗೆ ಕಾಲೇಜದ ವಿದ್ಯಾರ್ಥಿಗಳು ನನಗೆ ಭೇಟಿಯಾಗಿ, ಸರ್ ನಾನು ಕವನ ಬರೆದಿದ್ದೇನೆ ನೋಡ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ರು. ನಾನು ದೊಡ್ಡವರಿಗೆ ಕರೆದುಕೊಂಡು ಹೋದಾಗ ಯಾರೂ ನಮ್ಗೆ ಸರಿಯಾಗಿ ಸಾಹಿತ್ಯಗಳು ನೋಡೋದಿಲ್ಲ ಸರ್, ನೀವು ನೋಡ್ಬೇಕ್ರಿ, ನಮಗೆ ಈ ಕವನ ಹೇಗಿದೆ ಹೇಳಬೇಕು ಅಂತಂದಾಗ ಆ ಕವನಗಳನ್ನು ನೋಡಿ ತಿದ್ದಿ ಇನ್ನೂ ಈ ರೀತಿ ಬರೀಬೇಕು ಅಂತ ಪ್ರೇರೇಪಿಸಿ ನಾನು ಹೇಳ್ತಾ ಇದ್ದೆ. ಆದರೂ ಎಷ್ಟೋ ಯುವಕರು ಈಗಿನ ಒಂದು ಏನು ಸಿನಿಮಾದ ಒಂದು ತಗೊಳ್ಳಿ, ಮೊಬೈಲ್ಗಳನ್ನ ತಗೊಳ್ಳಿ, ಈಗೆಲ್ಲ ವಾಟ್ಸಪ್ ಅವು ಇವು ಬಂದು ಅದರಲ್ಲೇ ಹೋಗ್ಯಾರ ಹೊರತು ಇವನ್ನ ಸಾಹಿತ್ಯದ ಒಲವು ಸ್ವಲ್ಪ ಕಡಿಮೆ ಆಗುತ್ತದೆ ಇರುವುದರಿಂದ ಅವರಿಗೆ ನಾನು ಹೆಚ್ಚು ಪ್ರೇರಣೆ ಕೊಟ್ಟು ಅದನ್ನು ಬಿಡ್ರಿ, ನೀವು ಚೆನ್ನಾಗಿ ಓದಬೇಕು. ಯಾಕೆಂದರೆ ಅಕ್ಷರ ಶಬ್ದ ಮತ್ತು ಎಷ್ಟು ಓದ್ತೀರಿ ಅಷ್ಟು ಕವನಗಳ ನಿಮ್ಮಲ್ಲಿ ಸಾಹಿತ್ಯದ ಶಬ್ದಗಳಿರುವುದರಿಂದ ತಾನಾಗಿ ಆ ಕವನ ನಿಮಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದು ಕವನ ಹೇಗಿರ್ಬೇಕಂತಂದ್ರೆ ಒಂದು ಈ ಕಷ್ಟದ ಜೀವನದವರಿಗೆ, ಅದು ಒಂದು ಬಡತನದವರಿಗೆ ಅದು ಪ್ರೇರಣೆ ಆಗಬೇಕು. ಅದು ಈಗಿನ ಸತ್ಯ ಅಂದರೆ ಈಗಿನ ಇರುವಂಥ ಪ್ರಚಲಿತ ಇರುವಂಥ ನಿಮಗೆ ಕಾವ್ಯ ಆಗಬೇಕು ಅಂತಕೊಂಡು ಹೇಳಿ ಹುರಿದುಂಬಿಸಿ ಅವರಿಗೆ ನಾನೇ ಮುನ್ನುಡಿಯನ್ನು ಬರೆದು ಆ ಒಂದು ಯಾರನ್ನಾರು ಸಹಾಯ ತೆಗೆದುಕೊಂಡು ಆ ಕವನಗಳನ್ನು ಸಾಕಷ್ಟು ಕವನ ಸಂಕಲನಗಳನ್ನು ನನ್ನ ವಿದ್ಯಾರ್ಥಿಗಳ ಕವನ ಅಂದರೆ ನನ್ನ ಯುವಕರಿಗೆ ಆ ಕವನಗಳನ್ನು ಈಗಾಗಲೇ ನಾನು ಪ್ರಕಟಣೆಗಳನ್ನು ಮಾಡಿಸಿದ್ದೇನೆ. ಮತ್ತು ನನ್ನ ಗೆಳೆಯರಿಂದ ಒಂದು ಪ್ರಕಾಶನವನ್ನು ತಯಾರು ಮಾಡಿ ಆ ಹುಡುಗರಿಗೆ ಅನೇಕ ಆರ್ಥಿಕವಾಗಿ ಸಹಾಯ ಸಹ ನೀಡಿದ್ದೇನೆ. ಈ ಯುವಕರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಅವರ ಸಾಹಿತ್ಯದ ಒಲವು ಮೂಡಿಸಿ ಅವರು ಇನ್ನೂ ಹೆಚ್ಚಾಗಿ ಕವನಗಳನ್ನು ಸಾಹಿತ್ಯವನ್ನು ಬರೆಯಲು ಅವರಿಗೆ ಸಹಾಯವನ್ನು ನೀಡಿದ್ದೀನಿ. ಇನ್ನು ನೀವು ಪತ್ರಿಕಾ ವರದಿಗಾರರಾಗಿದ್ರಿ, ಲೇಖಕರಾಗಿ ಪ್ರಚಲಿತ ಸನ್ನಿವೇಶಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ರಿ ನಿಮ್ಮ ಒಂದು ಕಾಲಘಟ್ಟದಲ್ಲಿ? ಅಂದರೆ ಸಾಮಾಜಿಕ ವ್ಯವಸ್ಥೆ ಶೋಷಣೆ ಏನಾದರೂ ಆಗಿರ್ಬೋದು, ನಿಮ್ಮ ಒಂದು ರಿಯಾಕ್ಷನ್ ಏನಿತ್ತು? ನಾನು
ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಥಣಿ ತಾಲೂಕಿಗೆ ಬಂದಾಗ ಸುಮಾರು 15 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ಕೊತಾ ಇದ್ದೇನೆ. ಏಕೆಂದರೆ ನಾನು ಅಲ್ಲಿ ಇರುವವರೆಗೆ ನನಗೆ ಯಾರೂ ನೀನೇ ಪ್ರಧಾನ ಕಾರ್ಯದರ್ಶಿಯಾಗೇ ಇರಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಬಹಳ ಅನುಭವಗಳು ಬಂದು ನಾನು ಅಲ್ಲಿ ಅಥಣಿಗೆ ಬಂದಾಗ ಇನ್ನೂ ನಮ್ಮ ನೌಕರ ಭವನ ಇನ್ನೂ ನಿರ್ಮಾಣ ಆಗಿದಲ್ಲ, ಒಂದು ರೂಮ್ನ ಅಲ್ಲಿ ಕೂಡ್ತಾ ಇದ್ದು. ನನ್ನ ವಾಲಿ ಅಂತ ನೌಕರರ ಸಂಘದ ಅಧ್ಯಕ್ಷರು, ಅವರು ಇಂಜಿನಿಯರ್ ಸಹ ಇದ್ದರು. ಅವರು ನಾವು ಕೂಡಿಕೊಂಡು ಒಂದು ಭವನ ನಿರ್ಮಾಣ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದಾಗ ಒಂದು ಜಾಗವನ್ನು ತೆಗೆದುಕೊಂಡು ಚೆನ್ನಾಗಿ ನಾವು ಒಂದು ಭವನವನ್ನು ಎಲ್ಲ ನೌಕರರ ಸಂಘದ ಸಹಾಯದಿಂದ ಒಳ್ಳೆಯ ಭವನ ನಿರ್ಮಾಣ ಮಾಡಿದೆವು. ಅದರ ನಂತರ ಬ್ಯಾಂಕು ಸಹ ಒಂದು ಬ್ಯಾಂಕ್ ಸಹ ನಾವು ಮಾಡಿದೆ. ಅದು ಸುಮಾರು ಈಗ 32 ಕೋಟಿ ಅದು ಟರ್ನೋವರ್ ಆಗಿದೆ. ಅದರಂತೆ ಅದನ್ನು ಮಾಡಿದ ನಂತರ ನಾವು ವಿಚಾರ ಬಂತು, ನೀವು ಒಳ್ಳೆಯ ಸಾಹಿತ್ಯದಿ, ಯಾಕೆ ನೀವು ಒಂದು ಪತ್ರಿಕೆಯನ್ನು ತೆಗಿಬಾರ್ದು ಅಂತ ತಿಳ್ಕೊಂಡು ನನ್ನೆಲ್ಲ ನೌಕರರ ಬಾಂಧವರು ಹೇಳಿದಾಗ ನಾನು ನೌಕರ ವಾಣಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ನೌಕರರ ಕುಂದುಕೊರತೆಗಳ ಬಗ್ಗೆ ಅನೇಕ ಅವರ ಯೋಜನೆ, ಸರ್ಕಾರದ ಯೋಜನೆಗಳ ಯಾವ ರೀತಿ ಯಾವುದು ಜನರಿಗೆ, ನಾವು ನೌಕರರಿಗೆ ಮತ್ತು ಜನರಿಗೆ ಏನು ಅದರ ಸಂಬಂಧ ಏನಿದೆ ಅನ್ನುವಂಥ ನಾವು ನೌಕರ ವಾಣಿಯ ಮೂಲಕ ಮಾಡ್ತಾ ಇದ್ವಿ. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಪ್ರೈಜವನ್ನು ಕ್ವಶನ್ಗಳನ್ನು ಕೇಳಿ ಅದರೊಳಗೆ ಕೇಳಿ ಮೂಲಿ ಅವರ ಉತ್ತರಗಳನ್ನು ಒಳ್ಳೆಯ ಉತ್ತರಗಳನ್ನು ಬರೆದಂಥ ಫಸ್ಟು ಮತ್ತು ಸೆಕೆಂಡು ಥರ್ಡು ಪ್ರೈಜ್ಗಳನ್ನು ವಾಣಿಯ ಮೂಲಕ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಈ ನೌಕರ ವಾಣಿ ಅನೇಕ ನೌಕರರ ಸಂಘದ ನೌಕರರಿಗೆ ಅವರ ಪ್ರತಿಭೆಗಳನ್ನು ಗುರುತಿಸಲು ಅವರಿಗೂ ಸಹ ನೀವು ಲೇಖನ ಬರೀಬೇಕು ಅಥವಾ ಅವರ ಪ್ರಶಸ್ತಿಗಳು ಬಂದಿದ್ದರೆ ಅವರ ಅನೇಕ ಅವರ ವಿಚಾರಗಳನ್ನು ನಮ್ಮ ನೌಕರಿಗಳಲ್ಲಿ ಪ್ರಕಟ ಮಾಡ್ತಾ ಬಂದಿದ್ದೀವಿ ಮೇಡಮ್. ಮತ್ತೆ ಲೇಖನಗಳಲ್ಲಿ ನೀವು ಅಂದರೆ ಬರವಣಿಗೆಯಲ್ಲಿ ನಾನು ಕೇಳಿದ್ದು ಸಾಮಾಜಿಕ ಅವ್ಯವಸ್ಥೆ ಬಗ್ಗೆ ನೀವು ಯಾವ ವಿಚಾರವಾಗಿ ನೀವು ಬರಿತಾ ಇದ್ರಿ, ಯಾವುದನ್ನು ಹೈಲೈಟ್ ಮಾಡ್ತಾ ಇದ್ರಿ? ಸಂಘಟನೆ ಮೂಲಕ ಇದೆಲ್ಲ ಸಮಾಜ ಸೇವೆ ಮಾಡಿದ್ದೀರಿ. ಬರವಣಿಗೆಯಲ್ಲಿ ನಾನು ಅನೇಕ ನಮ್ಮ ಲೇಖನಗಳು ಮೂಢನಂಬಿಕೆಗಳ ಕುರಿತು, ಕಂದಾಚಾರಗಳ ಕುರಿತು ಹಾಗೂ ಮತ್ತು ನಮ್ಮ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಕುಷ್ಠರೋಗ ಇದು ಅಪಾಯವಲ್ಲ ಅನ್ನುವಂಥ ಲೇಖನಗಳನ್ನು ಬರೆಯೋದು. ಜನರಿಗೆ ಈ ಒಂದು ಬಹಳ ಜನರು ಹೆದರ್ತಾ ಇದ್ದಾರೆ. ಅವಾಗ ಕುಷ್ಠರೋಗ ತಂದರೆ ಮನೆಯೊಳಗೆ ಅವ್ರನ್ನ ಯಾರೂ ಮುಟ್ಟಿಸ್ಕೊತಿದ್ದಿಲ್ಲ, ದೂರ ಇಡಬೇಕು ಅಂತ ಹೇಳ್ತಿದ್ರು. ಕುಷ್ಠರೋಗ ಅನ್ನೋದು ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಅನ್ನುವ ಲೇಖನಗಳನ್ನು ಬರ್ತಿದ್ದೆ. ಮತ್ತು ಆವಾಗ ಜನಸಂಖ್ಯಾ ಸ್ಫೋಟ ಆಯ್ತದು. ಜನಸಂಖ್ಯೆಯ ಸ್ಫೋಟದ ಕುರಿತು, ಜನಸಂಖ್ಯೆನ ಹೆಚ್ಚಾಗೋದ್ರಿಂದ ನಮಗೆ ನಮ್ಮ ಭಾರತ ದೇಶ ಎಷ್ಟೊಂದು ತೊಂದರೆ ಇದೆ ಅನ್ನುವ ಲೇಖನಗಳನ್ನು ನಾವು 1-2 ಸಾಕು ಅಂತೂ ಅನ್ನುವಂಥ ಒಂದು ಲೇಖನದ ಮೂಲಕ ಅನೇಕ ಈ ಲೇಖನಗಳನ್ನ ಬರ್ತಾ ಇದೆ. ಜನಸಂಖ್ಯಾ ಸ್ಫೋಟ ಮತ್ತು ಸಾಕ್ಷರತಾ ಆಂದೋಲನ, ಅನೇಕ ನಾವು ವಿಜ್ಞಾನ ವೈದ್ಯಕೀಯ ಕಾಮಧೇನು ಮತ್ತು ಮಹಿಳಾ ಕಲಾ ತಂಡಗಳು ಅನೇಕ ಮತ್ತು ಲೇಖನಗಳನ್ನು ಬರೆದು ನಮ್ಮ ಈ ಆರೋಗ್ಯದ ಇಲಾಖೆಯ ಅರಿವುಗಳನ್ನು ಈ ಲೇಖನಗಳ ಮೂಲಕ ಮೂಡಿಸ್ತಾ ಇದ್ದೀವಿ. ಇದೆಲ್ಲ ಯಾವ ಟೈಮಲ್ಲಿ ಆಗಿದ್ದಿದೆಲ್ಲ ಸಾಕ್ಷರತಾ ಆಂದೋಲನ, ನೀವು ಅದರಲ್ಲಿ ಕೂಡ ಭಾಗವಹಿಸಿದ್ದೀರಿ ಅಂತ ಹೇಳಿದ್ರಲ್ಲ ಈಗಷ್ಟೇ, ಯಾವ ದಶಕದಲ್ಲಿ? ನಾನು 1994-95ರಲ್ಲಿ ನಮ್ಮ ಬೆಳಗಾವಿಗೆ ಅಕ್ಷರಪ್ರಭಾ ಅಂತ ಅಕ್ಷರ ಆಂದೋಲನ ಸ್ಟಾರ್ಟ್ ಆಯಿತು. ಅದರಲ್ಲಿ ನಮಗೆ ಜಿಲ್ಲಾಧಿಕಾರಿಗಳು ನನಗೆ ಅಥಣಿ ತಾಲೂಕಾ ಒಂದು ವರದಿಗಾರನಾಗಿ ನನಗೆ ನೇಮಿಸಿದರು. ಆ ಟೈಮ್ದಲ್ಲಿ ನಾನು ಅನೇಕ ಕಲಾ ತಂಡಗಳಲ್ಲಿ ಭಾಗವಹಿಸಿದ್ದೆ, ತರಬೇತಿಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅನೇಕ ನಾವು ಬೀದಿ ನಾಟಕಗಳ ಮೂಲಕ ರಾತ್ರಿ ಶಾಲೆಗಳನ್ನು ಪ್ರಾರಂಭಿಸಿದೆವು. ಅಲ್ಲಿ ಇನ್ನೂ ಎಷ್ಟೋ ಒಂದು 20-25 ವರ್ಷದಾಗಲಿ ಬಹಳ ಅವಾಗ ಅಕ್ಷರದ ಅರಿವು ಕಡಿಮೆ ಇತ್ತು ಹಳ್ಳಿಯಲ್ಲಿ. ಆ ಅರಿವು ಮೂಡಿಸಬೇಕು ಅಂತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ದವರು ಆ ಯೋಜನೆಗಳನ್ನ ಹಮ್ಮಿಕೊಂಡ್ರು. ಆ ಯೋಜನೆಗಳನ್ನ ನಾವು ಯಶಸ್ವಿಗೊಳಿಸಲು ಪ್ರತಿಯೊಂದು ನಾವು ಸಾಯಂಕಾಲ ನಾವು ತಹಶೀಲ್ದಾರು ಒಂದು ಟೀಮ್ ತಯಾರಾಗ್ತಿದ್ವು. ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನೀವೆಲ್ಲ ಓದಬೇಕು, ನೀವೆಲ್ಲ ಅರಿವು ಮೂಡ್ಕೋಬೇಕು, ಹೆಬ್ಬಟ್ಟಿನಿಂದ ನಿಮಗೇನು ತಿಳಿದ ಅಂತ ತಿಳ್ಕೊಂಡು ಅವಾಗ ಅರಿವು ಮೂಡಿಸಿ ಅವರಿಗೆಲ್ಲ ರಾತ್ರಿ ಶಾಲೆಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವು. ಅದೇ ಮೂಲಕ ನಾವು ಬೀದಿ ನಾಟಕಗಳನ್ನು ನಮ್ಮ ತಹಶೀಲ್ದಾರ್ ಕಲ್ಕೋಟಿ ಅಂತವರಿದ್ದರು, ಅವರು ದಿವಂಗತ ಕಲ್ಕೋಟಿ ಅವರು ತಹಶೀಲ್ದಾರು, ಅವ್ರು ಭಾಳ ಚೆನ್ನಾಗಿ ಹಾಡ್ತಾಯಿದ್ರು. ಅವರು ನಾವು ಟೀಮ್ ಕೂಡ ಎಲ್ಲರೂ ಕೂಡಿ ಒಂದು ಟೀಮ್ದಲ್ಲೇ ಹಾಡ್ತಿದ್ವು. ಹೀಗೆ ಹಾಡಿ ಅವರ ಅರಿವುಗಳನ್ನು ಮೂಡಿಸಿದ್ದು. ನನ್ನ ಮಗನ ಕರ್ಕೊಂಡು ಸ್ವತಃ ಒಂದು ಬೀದಿ ನಾಟಕ ಮಾಡ್ತಾಯಿದ್ದು. ಆ ಬೀದಿ ನಾಟಕದಲ್ಲಿ ಅದು ಹೇಗೆ ಇತ್ತಂದ್ರೆ ಆ ಮಗು ದನ ಕಾಯಕ್ಕೆ ಹೋಗ್ತಿರ್ತಾನೆ, 5-6-7 ವರ್ಷದ ಮಗು. ಆ ಕರುವನ್ನು ಅಲ್ಲೇ ಬಿಟ್ಟು ಮನೆಗೆ ಬಂದಿರ್ತಾನೆ. ದೊಡ್ಡ ಆಕಳನ್ನು ಕರ್ಕೊಂಡು, ತಾಯಿ ಆಕಳನ್ನು ಕರ್ಕೊಂಡು ಬಂದಿರ್ತಾನೆ. ಮಾಲಕ ಅವನು ಒದಿತಾನೆ, ಜಾಡಿಸಿ ಒದ್ದೇಳೆ ಮಗು ಅಲ್ಲಿ ಬೀಳ್ತದೆ. ಬಿದ್ದು ಆವಾಗ ನನ್ನ
ಹಚ್ಚಬೇಡವ್ವ ನನ್ನನ್ನು ದನ ಕಾಯಲಿಕ್ಕೆ ಅಂತೇಳಿ ಆ ಮಗು ಹೇಳ್ತಿರ್ತದೆ. ಅಂದ್ರೆ ಈ ನಾಟಕದ ಮೂಲಕ ಅಲ್ಲಿಯ ಒಂದು ಭಾಗದ ಜನರಿಗೆ ಅರಿವು ಮೂಡಿಸೋದು ಇದು ನೀವು ಮಾಡ್ಬೇಕಾಗಿರೋ ಕೆಲಸ ಅಲ್ಲ. ನೀವು ವಿದ್ಯಾಭ್ಯಾಸದ ಕಡೆಗೆ ನೀವು ಹೋಗ್ಬೇಕು, ಅಕ್ಷರವನ್ನು ಕಲಿಬೇಕು. ಸಾಕ್ಷರತಾ ಹಾಡುಗಳನ್ನು ಕೂಡ ನೀವು ಬರಿತಾ ಇದ್ರಿ. ಸರ್, ಇನ್ನು